ಇದು ಹೌದು. ನಮಗೆ ಇಲ್ಲಿ ಮೋರಿ ಹತ್ರ ಇದರ ರೋಡ್ ಕುಸಿದು ತುಂಬ ಪ್ರಾಬ್ಲಮ್ ಆಗಿದೆ. 6 ಮಂತ್ಸ್ ಆಯಿತು, ಒಬ್ಬರು ಬಂದು ನೋಡ್ತಿಲ್ಲ. ಇದಕ್ಕೆ ಎಷ್ಟು ರೋಡಲ್ಲಿ ಪಾಪ ಎಲ್ಲರೂ ಅದಕ್ಕೆ ಹೋರಾಡ್ತಾ ಇದ್ದಾರೆ. ಯಾರು ಈ ಕಡೆ ತಿರುಗು ನೋಡಿಲ್ಲ. ರಿಪೇರ್ ಸ್ಟಾರ್ಟ್ ಆಗುತ್ತೆ ಅಂತಾರೆ, ಏನೂ ಹೇಳಲ್ಲ. ಬಂದು ಇಲ್ಲ, ನೋಡೂ ಇಲ್ಲ. ತುಂಬ ತೊಂದರೆ ಆಗ್ತಿದೆ ಸರ್. ಓಡಾಡೋಕ್ಕೆ ಹೋಗೋಕ್ಕೆಲ್ಲ ಬಳಸ್ಕೊಂಡು ಓಡಾದಾಗಿದೆ. ಆಮೇಲೆ ಅಲ್ಲಿ ಒಂದು ಡ್ರೈನೇಜ್ ಓಪನ್ ಆಗೋಗಿ ಅದ್ರ ವಾಸನೆ ನೀರು, ಮನೆ ಬಾಗಿಲು ತೆಕ್ಕೊಳ್ಳೋಕ್ಕಾಗಲ್ಲ, ಸೊಳ್ಳೆ, ತುಂಬ ವಾಸನೆ ಸರ್. ಅಲ್ಲಿ ವಾಕ್ ಮಾಡೋಕ್ಕೂ ಆಗಲ್ಲ. ಇಲ್ಲೇ ವಾಡ್ತೀವಿ ವಾಕಿಂಗ್ ಹೋಗೋಕ್ಕೂ ಇಲ್ಲ, ಆಗಲ್ಲ. ಅಷ್ಟು ವಾಸನೆ ಓಡಾಡಬೇಕಾದ್ರಲ್ಲ. ಅದು ರನ್ ಆಗ್ತಾನೆ ಇದೆ ಡ್ರೈನೇಜ್ ವಾಟ್ರು. ಹೀಗೆ ಆದರೆ ಎಷ್ಟು ಕಾಯಿಲೆಗಳು ಕಸಾಲೆಗಳು ಗೊತ್ತಿಲ್ಲ ಸರ್ ನಿಮಗೆ. ಎಷ್ಟು ಪ್ರಾಬ್ಲಮ್ ಆಗುತ್ತೆ, ನಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದು ನಮಗೂ ಎಲ್ರಿಗೂ ಯೋಚನೆ ಆಗಿದೆ ಸರ್. ಅದು ನಮಗೆ ಇನ್ನು ಕೊನೆಯಲ್ಲಿರೋದ್ರಿಂದ ನಮ್ಗೆ ಜಾಸ್ತಿ ತೊಂದರೆ. ಅದೊಂದು ಪ್ರಾಬ್ಲಮ್ ಅದು ಆಗ್ತಿರೋದು. ಈ ಮೋರಿದು ಫುಲ್ಲು ಒಂಥರ ಕೊಳಚೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದರೊಳಗೆ ಏನು ಕಸ ಕಡ್ಡಿ ಒಂದು ರಾಶಿ ಸೇರಿಕೊಂಡು ಅದರಲ್ಲೂ ಕೆಟ್ಟ ವಾಸನೆ. ಯಾವಾಗಲೂ ಕೊಳಚೆ ನೀರು ಸರ್. ಕ್ಲೀನಾಗಿ ಒಂದು ರನ್ನಿಂಗ್ ವಾಟರ್ ಥರ ಯಾವತ್ತೂ ಆಗಿಲ್ಲ. ಏನೇನೋ ಬಿದ್ದಿರುತ್ತೆ, ಮತ್ತು ಅಲ್ಲೂ ಇಲ್ಲೂ ಯಾರ್ಯಾರೋ ಸುರಿತಾರೆ, ಏನೇನೋ ಆಗುತ್ತೆ. ಇನ್ನೂ ಪೂರ್ತಿ ಗಲೀಜು ತುಂಬ್ಕೊಂಡಿದೆ ಸರ್. ಎಲ್ಲ ಮಾಡಿದೆ ಸರ್. ಪೇಪರಲ್ಲಿ ಹಾಕ್ಸಾಯ್ತು, 2-3 ಪೇಪರಲ್ಲಿ ಹಾಕ್ಸಾಯ್ತು. ಹೋಗಿ ಇವ್ರುಗಳೆಲ್ಲ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಾಯಿತು. ಮಾಡ್ತೀವಿ, ಆ್ಯಕ್ಷನ್ ತೊಗೋತೀವಿ ಅಂತಾರೆ. ಯಾರೂ ಈ ಕಡೆ ಬರೋರಿಲ್ಲ ಸರ್. ತೊಂದರೆ ನಾವು 6 ತಿಂಗಳಿಂದ ಅನುಭವಿಸ್ತಿದ್ದೀವಿ. 1-2 ದಿವಸದಲ್ಲ ಇದು. ಶಕೆಯಲ್ಲಿ ಬೇಯ್ತಾ ಕೂತಿದ್ದೀವಿ. ತೆಗೆದ್ರೆ ಇಂಥ ಕೆಟ್ಟ ಸೊಳ್ಳೆಗಳು ಈಗ ಯಾವುದರಿಂದ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಸ್ವಲ್ಪ ನೋಡಿ ಸರ್, ನೀವೇನಾದರೂ ಮಾಡೋಕ್ಕಾದ್ರೆ ಆದಷ್ಟು ಬೇಗ ಒಂದು ಕೆಲಸ ಶುರುವಾಗಿ, ಇದು ಬೇಗ ಶುರುವಾದ್ರೇ ಇದು ತೊಗೋತಾರೆ, ಟೈಮ್ ತೊಗೊಳತ್ತೆ, ಆಗುತ್ತೆ ಮಾಡೋಕ್ಕೆ. 3-4 ಮಂತ್ಸ್ ಬೇಕು.